ಸರ್ಕಾರಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಮೀಸಲಿಟ್ಟ ಪಡಿತರ ಅಕ್ಕಿ ಮತ್ತು ಗೋಧಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲು ಯತ್ನಿಸಿದ ಗಂಭೀರ ಪ್ರಕರಣವೊಂದು ಕೆಆರ್ಪೇಟೆಯಲ್ಲಿ ಬಯಲಾಗಿದೆ. ತಾಲೂಕಿನ ಕವಿಮಠದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ರೈತ ಸಂಘದ ಕಾರ್ಯಕರ್ತರ ಸಮಾಲೋಚಿತ ಕಾರ್ಯಾಚರಣೆಯಿಂದ ಈ ದಂಧೆ ಪತ್ತೆಯಾಗಿದೆ. ಪರೀಕ್ಷೆ ಮುಗಿಸಿ ವಿದ್ಯಾರ್ಥಿಗಳು ಮನೆಗೆ ತೆರಳಿದ್ದನ್ನೇ ಬಂಡವಾಳ ಮಾಡಿಕೊಂಡ ಕಿಡಿಗೇಡಿಗಳು ಶಾಲೆಗೆ ಸರಬರಾಜಾಗಿದ್ದ 64 ಮೂಟೆ ಗೋಧಿ ಹಾಗೂ 48 ಮೂಟೆ ಪಡಿತರ ಅಕ್ಕಿಯನ್ನು ಲಾರಿಯಲ್ಲಿ ತುಂಬಿಸಿ ಪಟ್ಟಣದ ವಿಜಯಲಕ್ಷ್ಮಿ ರೈಸ್ ಮಿಲ್ಗೆ ಮಾರಾಟ ಮಾಡಲು ತಂದಿದ್ರು. ಈ ಖಚಿತ ಮಾಹಿತಿಯನ್ನು ಆಧರಿಸಿ ರೈತ ಸಂಘದವರು ದಾಳಿ ನಡೆಸಿದಾಗ ಸರ್ಕಾರದ ಪಡಿತರ ಮೂಟೆಗಳು ಪತ್ತೆಯಾಗಿವೆ. ಸದ್ಯ ಆಹಾರ ಇಲಾಖೆ ಅಧಿಕಾರಿಗಳು ಲಾರಿ ಚಾಲಕನನ್ನ ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಇದ್ದು, ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾರ್ಥಿಗಳ ಹಸಿವು ನೀಗಿಸಬೇಕಾದ ಅಕ್ಕಿಯನ್ನೇ ನುಂಗಲು ಯತ್ನಿಸಿದ ಈ ಘಟನೆ ಶಿಕ್ಷಣ ಮತ್ತು ಆಹಾರ ಇಲಾಖೆಯ ಸಚಿವರು ಗಮನಿಸಲೇಬೇಕಾದಂತಹ ಗಂಭೀರ ವಿಚಾರವಾಗಿದೆ. ನ್ಯಾಯ ಬೆಲೆ ಪಡಿತರ ಚೀಟಿ ಅಕ್ಕಿ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಯಾರೋ ಈ ಪೊಲೀಸರು ಹೇಳ್ತವ್ರೆ ಇದು ಗವಿಮಠಕ್ಕೆ ಹೋಗ್ಬೇಕಾದಕ್ಕೆ ಕ್ಲೀನಿಂಗ್ ಬರೋದೆ ಅಂತ ಹೇಳ್ತಾರೆ. ಯಾರು ಒಬ್ಬ ಮಾತಾಡಿದ ಕ್ಲೀನಿಂಗ್ ಇಲ್ಲೇ ಬರ್ತದೆ, ಕ್ಲೀನಿಂಗ್ ಬರೋ ಅವಶ್ಯಕತೆ ಇಲ್ವಲ್ಲ. ಅಕ್ಕಿ ಚೆನ್ನಾಗಿಲ್ವದು? ಸರ್ಕಾರ ಕಳಪೆ ಅಕ್ಕಿ ಕೊಡ್ತಾ ಇರೋದ? ಏನಿಲ್ವಲ್ಲ, ಒಳ್ಳೆ ಅಕ್ಕಿನೇ ಕೊಡ್ತಾ ಇರೋದು. ಮಕ್ಕಳಿಗೆ ಊಟ ಮಾಡೋಕ್ಕೆ ಒಳ್ಳೆ ಅಕ್ಕಿನೇ ಕೊಡ್ಬೇಕು ತಾನೆ. ಅದು ನೇರವಾಗಿ ಅಲ್ಲಿ ಹೋಗ್ಬೇಕಾಯ್ತು. ಎಲ್ಲಿಗೆ? ಗವಿಮಠಕ್ಕೆ ಹೋಗಿ ಗವಿಮಠದಿಂದ ಅವರು ಸ್ಟಾಕ್ ಮಾಡ್ಕೊಂಡು ಸ್ಟಾಕ್ ಗೋಡನಿಂದ ಇವರು ಕಳಿಸ್ಬೇಕಾಯ್ತು ಮಿಲ್ಗೆ, ಮತ್ತೊಂದು ಕ್ಲೀನಿಂಗ್ಗೆ, ಮತ್ತೊಂದಕ್ಕೆ. ನೇರವಾಗಿ ಇಲ್ಲಿಗೆ ಬಂದ್ಬಿಡ್ತದೆ ಅಂತ ಹೇಳಿದ್ರೆ ಕಳಸಾಗಾಣಿಕೆ. ಇವು ಡೈಲಿ ಬರ್ತದೆ ಇಲ್ಲಿ, ವಾರಕ್ಕೊಂದ್ಸರಿ ಇಲ್ಲಿ ಮಿಲ್ ಬರ್ತದೆ. ಈ ಮಿಲ್ಲು ಅಂತಲ್ಲ, ಎಲ್ಲ ಮಿಲ್ಗೂ ಬರ್ತದೆ. ಬಟ್ ಇವರು ಕಳ್ತಾನ ನಿಂತಿರೋದು. ಯಾರು ಗವಿಮಠದವ್ರು, ಅವನು ಪುಣ್ಯಾತ್ಮ ಪ್ರಸನ್ನ ಅಂತ ದೊಡ್ಡ ಭ್ರಷ್ಟ. ಆಮೇಲೆ ಎಲ್ಲ ಹೇಳಿ ಯಾವುದೇ ಹಾಸ್ಟ್ಲಿಗೆ ಹೋಗ್ತಾವಲ್ಲ, ಯಾವ ಹಾಸ್ಟ್ಲಿಗೆ ಹೋಗ್ತಲ್ಲ, ಇಲ್ಲಿಗೆ ಬರೋದು. ಇಲ್ಲಿ ಬಂದು ದುಡ್ಡಿಸ್ಕೋತಾರೆ, ಮನೆಗೆ ಹೋಗ್ತಾರೆ. ಬಡವ್ರ ಮಕ್ಕಳಿಗೋ, ಬಡವ್ರಿಗೋ, ಅನಾಥರಿಗೋ ಯಾರಿಗೂ ಸಿಗ್ತಾ ಇಲ್ಲ. ಇದು ಸರ್ಕಾರದಿಂದ ಬರುವಂಥ ವಸ್ತು ಅದು ನಡಾದಿಲೇ ಸೋರೈತದೆ. ಸರ್ಕಾರ ಹಂಗೆ ಕೂತು ಸರ್ಕಾರ, ಅಧಿಕಾರಿಗಳೇ ಕೂತು ಅಧಿಕಾರಿಗಳು. ಈ ಪಬ್ಲಿಕ್ ಇದು ಕೊಡಬೇಕು ಇವ್ರಿಗೆ. ಇದನ್ನು ಶಿಸ್ತು ಕ್ರಮ ತನಿಖೆ ಮಾಡಿ. ಯಾಕೆಂದರೆ ಒಂದಲ್ಲ, ಎಲ್ಲ ರಾಜ್ಯದಲ್ಲೇ ನಡೀತಾರೆ ಅಂತ ಭ್ರಷ್ಟಾಚಾರ ಇದು ಅಕ್ಕಿದು. ಸರ್, ನೀವೊಂದು ಮಾತು ಹೇಳಿದ್ರಿ ಗವಿಮಠ